ಇನ್ನು A1, A2 ಹಾಗೆ A3 ಈ ಮೂರು ಜನ ಆರೋಪಿಗಳು ಪ್ರಕರಣದ ಮೊದಲ, ಎರಡನೇ ಹಾಗೆ ಮೂರನೇ ಆರೋಪಿಯ ಹೇಳಿಕೆಯನ್ನ ಆಧರಿಸಿ ಉಳಿದವರಿಗೆ ಪ್ರಶ್ನೆಯನ್ನ ಮಾಡಲಾಗಿದೆ. ಈ ವೇಳೆ ಮಹತ್ವದ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ನಾಲ್ಕನೇ ಆರೋಪಿಯಾಗಿರುವಂತಹ ರಘು. 2 ದಿನಗಳವರೆಗೆ ವಾಚ್ ಮಾಡಿ ರೇಣುಕಾ ಸ್ವಾಮಿಯನ್ನ ನಾನು ಕರ್ಕೊಂಡು ಬಂದೆ, ದರ್ಶನ್ ಹೇಳಿದ್ದಕ್ಕೆ ನಾನು ಕರ್ಕೊಂಡು ಬಂದೆ ಅಂತ ಹೇಳಿ ರಘು ಅಲಿಯಾಸ್ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದೇ ಮಾತನ್ನ ಪುನರುಚ್ಚರಿಸಿದ್ದಾನೆ ಪ್ರಕರಣದ 5ನೇ ಆರೋಪಿಯಾಗಿರುವಂತಹ ನಂದೀಶ್. ಹಾಗಾದ್ರೆ ವಿಚಾರಣೆ ವೇಳೆ A4 ರಘು ಹಾಗೆ A5 ನಂದೀಶ್ ಹೇಳಿದ್ದೇನು, ಮೊದಲನೇದಾಗಿ ರಘು ಹೇಳಿದ್ದೇನು ಅನ್ನೋದನ್ನ ನೋಡ್ತಾ ಹೋಗೋಣ. ದರ್ಶನ್ ಸರ್ ಒಂದ್ ನಂಬರ್ ಕೊಟ್ಟು ಈ ವ್ಯಕ್ತಿನ ಪತ್ತೆ ಮಾಡು ಅಂತ ನನಗೆ ಹೇಳಿದ್ರು. ನಂಬರ್ ಸಿಕ್ಕಿದ್ರಿಂದ ರೇಣುಕಾ ಸ್ವಾಮಿಯನ್ನ ನಾನು ಆರಾಮಾಗಿ ಪತ್ತೆ ಮಾಡಿದೆ. ಅದಾದಂತಹ ನಂತರದಲ್ಲಿ ರೇಣುಕಾ ಸ್ವಾಮಿಯನ್ನ ನಾನು 2 ದಿನಗಳ ಕಾಲ ವಾಚ್ ಮಾಡಿದೆ. ಆತ ಫಾರ್ಮಸಿಗೆ ಬರುವಂತಹ ಸಂದರ್ಭದಲ್ಲಿ ಮಾತನಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದೆ. ಜೂನ್ 8ನೇ ತಾರೀಕು 3 ಗಂಟೆಗೆ ಪಟ್ಟಣಗೆರೆಯಲ್ಲಿರುವಂತಹ ವನಿಯವರ ಶೆಡ್ಗೆ ನಾನು ಕರ್ಕೊಂಡು ಹೋದೆ. ಅಷ್ಟರಲ್ಲಿ ರೇಣುಕಾ ಸ್ವಾಮಿಯನ್ನ ಕಂಡ ಕೂಡಲೇ ಸಾಕಷ್ಟು ಜನ ಹಲ್ಲೆ ಮಾಡಿಬಿಟ್ರು. ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯೇನು ಅಂತ ಹೇಳಿ ಎಲ್ಲರೂ ಕೂಡ ಸೇರ್ಕೊಂಡು ಹೊಡೆದ್ವಿ. ಆದ್ರೆ ರೇಣುಕಾ ಸ್ವಾಮಿ ಸತ್ತು ಹೋಗ್ತಾನೆ ಅಂತ ನಾವು ಅಂದುಕೊಂಡಿರಲಿಲ್ಲ ಅಂತ ಹೇಳಿ ಪ್ರಕರಣದ 4ನೇ ಆರೋಪಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಂಥ ರಾಘವೇಂದ್ರ ಪೊಲೀಸರ ಮುಂದೆ ತಿಳಿಸಿದ್ದಾರೆ. ಹಾಗಾದ್ರೆ A5 ಆರೋಪಿ ನಂದೀಶ್ ಹೇಳಿದ್ದೇನು? ಪ್ರಕರಣದಲ್ಲಿ 5ನೇ ಆರೋಪಿ ಮಂಡ್ಯ ಮೂಲದವನು, ಆತನ ಪೋಷಕರು ಮನೆಯವರು ಕಣ್ಣೀರು ಹಾಕ್ತಾ ಇದ್ರು. ಮೆಸೇಜ್ ಮಾಡ್ತಿರೋನ ಪತ್ತೆ ಮಾಡುವಂತೆ ದರ್ಶನ್ ಹೇಳಿದ್ರು. ಹೀಗಾಗಿ ರಾಘವೇಂದ್ರ ಜೊತೆ ನಾನು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಚಿತ್ರದುರ್ಗದಿಂದ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರಲಾಯಿತು. ಅಲ್ಲಿದ್ದಂತಹ ಹುಡುಗರು ರೇಣುಕಾ ಸ್ವಾಮಿಯನ್ನ ನೋಡ್ತಾ ಇದ್ದ ಹಾಗೆ ಹಲ್ಲೆ ಮಾಡಿಬಿಟ್ರು. ರೇಣುಕಾ ಸ್ವಾಮಿ ಕೈ, ಬಾಯಿ, ಮೈನಲ್ಲಿ ರಕ್ತ ಬರೋದಕ್ಕೆ ಶುರುವಾಯಿತು. ಬಳಿಕ ಸಂಜೆ 6:30 ಸುಮಾರಿಗೆ ರೇಣುಕಾ ಸ್ವಾಮಿ ಉಸಿರಾಡ್ತಿರ್ಲಿಲ್ಲ, ಸಾವನ್ನಪ್ಪಿರಬಹುದು ಅಂತ ಹೇಳಿ ಅಲ್ಲಿದ್ದವರೆಲ್ಲ ನಾವು ಭಯಗೊಂಡ್ವಿ ಅಂತ ಹೇಳಿ ಏನಾಯ್ತು ಘಟನೆ, ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಂತಹ ನಂತರದಲ್ಲಿ ವಿನಯ್ನ ಆ ಶೆಡ್ಗೆ ಅದನ್ನ ವಿವರಿಸಿದ್ದಾನೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವಂತಹ ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.